ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತೇನಪ್ಪ ವಿಷಯ ಅಂದರೆ, ಇವತ್ತು ನಮ್ಮೂರ ಹತ್ರ ಇರುವಂಥ ಒಂದು ಇತಿಹಾಸದ ಜಾಗ ಅಂದರೆ ಐತಿಹಾಸಿಕ ಜಾಗದಲ್ಲಿ ಬಂದಿದ್ದೀನಿ. ಸೊ ಯಾವ ಜಾಗ ಅಂತ ಕೇಳ್ತೀರಾ? ನೋಡಿ, ಇದೇ ಚಿಕ್ಕಜಾಲ ಕೋಟೆ. ಸೊ ಏನಪ್ಪ ಇದ್ರ ಇತಿಹಾಸ ಅಂತ ಅಂದರೆ, ಇದು ಸರಿಸುಮಾರು ಒಂದು 1000ರಿಂದ 1100 ವರ್ಷ ಹಳೆಯ ಕೋಟೆ ಹಾಗೂ ದೇವಸ್ಥಾನ. ಮತ್ತು ನಾನು ಇದರ ಬಗ್ಗೆ ಒಂದು ರಿಸರ್ಚ್ ಕೂಡ ಮಾಡಿದ್ದೀನಿ, ಒಂದು ಚಿಕ್ಕ ರಿಸರ್ಚ್. ಸೊ ಇದಕ್ಕೆ ನಿಮ್ಮ ಸಪೋರ್ಟ್ ಇರಬೇಕು. ದಯವಿಟ್ಟು ಆದಷ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಆದಷ್ಟು ಶೇರ್ ಮಾಡಿ. ಇನ್ನೂ ನೀವು ನನ್ನ ಚಾನೆಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ಈ ದೇವಸ್ಥಾನಕ್ಕೆ ಏನಿಲ್ಲ ಅಂದ್ರೂ ಒಂದು 1000 ವರ್ಷದ ಇತಿಹಾಸ, ಅಂದರೆ 9ನೇ ಅಥವಾ 10ನೇ ಶತಮಾನದಲ್ಲಿ ಕಟ್ಟಿರುವಂಥ ದೇವಸ್ಥಾನ. ಆದರೆ ಈ ದೇವಸ್ಥಾನನ ಕಟ್ಟಿರೋದು ಯಾವುದೇ ಒಬ್ಬ ರಾಜ ಅಥವಾ ಒಂದೇ ರಾಜ್ಯ ಅಲ್ಲ, ಹಲವಾರು ರಾಜರು ಮತ್ತು ಹಲವಾರು ರಾಜ್ಯ ಕಟ್ಟಿರುವಂಥ ಒಂದು ಸ್ಥಳ. ಆದರೆ ಇದರಲ್ಲಿ ಮೊದಲನೇದಾಗಿ ನೋಡಬೇಕಾಗಿರೋದು ದೇವಸ್ಥಾನ. ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಆಂಜನೇಯ ಸ್ವಾಮಿ ದೇವಸ್ಥಾನ. ಆ ದೇವಸ್ಥಾನನ ಕಟ್ಟಿಸಿರೋದು ವಿಷ್ಣುವರ್ಧನ. ಯಾರು? ಹೊಯ್ಸಳರ ರಾಜ ವಿಷ್ಣುವರ್ಧನ. ಯಾರು ಇವತ್ತಿನ ಕಾಲದಲ್ಲಿ ಯುನೆಸ್ಕೋ ಸೈಟ್ ಅಂತನ ಹೆಸರುವಾಸಿಯಾಗಿರುವಂಥ ಬೇಲೂರಿನ ಚೆನ್ನಕೇಶವನ ದೇವಸ್ಥಾನ ಹಾಗೂ ಹಳೇಬೀಡಿನ ಹೊಯ್ಸಳೇಶ್ವರನ ದೇವಸ್ಥಾನ ಮತ್ತು ಸೋಮನಾಥ್ಪುರದಲ್ಲಿ ಇರುವಂಥ ಚೆನ್ನಕೇಶವನ ದೇವಸ್ಥಾನವನ್ನು ನಿರ್ಮಾಣ ಮಾಡಿದಂಥ ರಾಜ ಆತನೇ ಕಟ್ಟಿರುವಂಥ ಈ ಆಂಜನೇಯ ಸ್ವಾಮಿ ದೇವಸ್ಥಾನ. ಆಮೇಲೆ ಬಂದು ಈ ಕಲ್ಯಾಣಿ ಹೇಳೋದಾಗೋದಾದರೆ, ಈ ಕಲ್ಯಾಣಿನ ಯಾರೋ ಒಬ್ಬ ಇಸ್ಲಾಮಿಕ್ ರೂಲರ್ ಅಂದರೆ ಮುಸಲ್ಮಾನ್ ರೂಲರ್ ಕಟ್ಟಿರುವಂಥದ್ದು ಅಂತ ನಾವು ಹೇಳ್ತಾರೆ. ಏನು ನಿಜ ಏನು ಸುಳ್ಳು ಅಂತೆಲ್ಲ ಗೊತ್ತಿಲ್ಲ. ಆಮೇಲೆ ಆ ಕೋಟೆ ಗೋಡೆ ಎಲ್ಲ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಆ ಗೋಡೆಗಳನ್ನೆಲ್ಲ ಕಟ್ಟಿರೋದು 17th ಸೆಂಚುರಿ ಅಂದರೆ 17ನೇ ಶತಮಾನದಲ್ಲಿ ಕಟ್ಟಿರುವಂತಹ ಗೋಡೆಗಳು. ಅದನ್ನು ಕಟ್ಟಿದ್ದು ಮೈಸೂರು ರಾಜರಂತಲೂ ಹೇಳಲಾಗುತ್ತದೆ. ನಾನು ಹಾಗೆ ಈ ಕಲ್ಯಾಣಿನೆಲ್ಲ ಒಂದು ರೌಂಡ್ ಹಾಕಬೇಕಾದ್ರೆ ನನಗೆ ಸಿಗ್ದಂಥ ಕೆಲವೊಂದು ಕೆತ್ತನೆಗಳು ನೋಡ್ಬೋದು. ಆ ಮೀನು ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ನೋಡಿ, ಇಲ್ಲಿ ನೋಡ್ಬೋದು. ಇದು ಬಹುಶಃ ಒಂದು ಗಿಣಿ ಅನಿಸುತ್ತೆ, ಸೇಮ್ ಹಾಗೇ ಇದೆ ನೋಡಿ. ಅದರ ರೆಕ್ಕೆ, ಮೂತಿ ಎಲ್ಲ ಸೇಮ್ ಆಗೇ ಇದೆ. ಹಾಗೆ ಈ ಗೋಡೆ ಅಂದರೆ ಕಲ್ಯಾಣಿ ಗೋಡೆಯಲ್ಲಿ ಕಾಣಿಸ್ಕೊಂಡಂಥ ಕೆಲವೊಂದು ಕೆತ್ತನೆಗಳು, ಕಲಶ, ಶಿವಲಿಂಗ, ಹಾವು ಮತ್ತು ಅಲ್ಲಿನ ಆಂಜನೇಯ ಸ್ವಾಮಿ ಒಂದು ಕೆತ್ತನೆ. ಸೊ ಇದು ನೀವೇನಂತ ಕೇಳೋದಾದರೆ ನೋಡಿ, ಎಷ್ಟು ಚೆನ್ನಾಗಿ ಡಿಫೈನ್ ಮಾಡಿದ್ದಾರೆ ಆ ಕಾಲದಲ್ಲಿ ಅಂತಂದರೆ, ತಾಯಿ ಮಗುವಿಗೆ ಜನ್ಮ ನೀಡ್ತಾರೆ ಅಂದರೆ ಡೆಲಿವರಿ ಟೈಮ್. ಇನ್ನೊಂದು ಹೆಣ್ಣು ಅದಕ್ಕೆ ಸಹಾಯ ಮಾಡ್ತಾ ಇರೋದು ನೋಡಿ. ಡೆಲಿವರಿ ಟೈಮ್ನು ಕೂಡ ಹಾಗೆ ಇಷ್ಟು ಕ್ಲೀನಾಗಿ ಕಲ್ಲಲ್ಲಿ ಕೆತ್ತನೆ ಮಾಡಿದ್ದಾರೆ ಅಂದರೆ ಗ್ರೇಟ್ ಅಲ್ಲ ನೋಡಿ. ಇವರೆಲ್ಲ ಹೆಲ್ಪರ್ಸ್, ಇವರು ಎಲ್ಲ ಹೆಲ್ಪರ್ಸ್. ಓಕೆ ಗೈಸ್, ಸೊ ಇವಾಗ ಇಲ್ಲೊಂದು ಕಟ್ಟಡ ಒಂಥರ ಮನೆ ಥರ ಇದೆ. ಸೊ ನೋಡ್ಬೋದು, ಆಲ್ಮೋಸ್ಟ್ ಎಲ್ಲ ಕುಸಿದು ಬೀಳ್ತಾ ಇರೋವಂಥ ಸ್ಥಿತಿಯಲ್ಲಿ. ಬನ್ನಿ ಸ್ವಲ್ಪ ಹೋಗಿ ಒಳಗಡೆ ಎಲ್ಲ ಹೇಗಿರುತ್ತೆ ಅಂತ ನೋಡೋಣ. ಓಹೋ, ಏನು ಗುರು ಇದು, ಎಲ್ಲ ಹಿಂಗೆ ಬಾಡ್ ಬಿದ್ದೈತೆ, ಎಲ್ಲ ತುಂಬಾ ಗಲೀಜಾಗಿದೆ ಗೈಸ್. ಇದೆಲ್ಲ ಮೋಸ್ಟ್ಲಿ ಯಾವುದೋ ಒಂದು ಕೊಠಡಿ ಇರಬೇಕು. ಸೊ ನಾನು ಇದು ಒಂದು ವಿಡಿಯೋ ಮಾಡಬೇಕಾದ್ರೆ ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಹಾಗೂ ಸರ್ಕಾರಕ್ಕೆ ದಯವಿಟ್ಟು ಇದ್ರ ಬಗ್ಗೆ ಒಂದು ಸ್ವಲ್ಪ ಕ್ರಮ ತಗೊಳ್ಳಿ. ದಯವಿಟ್ಟು ಇದ್ರ ಬಗ್ಗೆ ಯೋಚನೆ ಮಾಡಿ. ವಾವ್ ಗೈಸ್, ನಿಜವಾಗ್ಲೂ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದನ್ನೆಲ್ಲ ನಿಜವಾಗ್ಲೂ ನಮ್ಮ ಗೌರ್ಮೆಂಟ್ ಏನಾದರೂ ಇದನ್ನು ರಿನೋವೇಟ್ ಮಾಡಿ ಪ್ರಿಸರ್ವ್ ಮಾಡಿಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಗುರು. ನೋಡಿ ಎಷ್ಟು ಚೆನ್ನಾಗಿದೆ ಜಾಗ. ಇದನ್ನು ಕರೆಕ್ಟಾಗಿ ಕ್ಲೀನ್ ಮಾಡಿಬಿಟ್ರೆ ಅದ್ಭುತ, ಸೂಪರ್ ಆಗಿದೆ. ಇವಾಗ ನಾನು ನಿಮಗೆ ತೋರ್ಸಕ್ಕಂತ ಹೊರಟಿರೋದು ನೋಡಿ, ಇದೆ ಈ ಚಪ್ರ, ಕಲ್ಲಿನ ಚಪ್ರ. ಕೆಳಗಡೆ ಎಲ್ಲ ಚಪ್ಪಡಿ ಆಡಿಸ್ಬಿಟ್ರೆ ಎಷ್ಟು ತುಂಬ ಚೆನ್ನಾಗಿರುತ್ತೆ. ಇದು ಯಾಕಂತ ಗೊತ್ತಾ ಮಾಡಿದ್ದು, ಯಾವುದೇ ಒಂದು ಡಿಫೆನ್ಸಿವ್ ಸೆಕ್ಟರ್ ಆಗಿ ಕೋಟೆನ ಕಟ್ಟಿದ್ದಲ್ಲ, ಅಥವಾ ಯಾವುದೇ ಒಂದು ಮತ್ತೊಂದು ವಜ್ರ ವೈಡ್ಯೂರ ಇರೋಕ್ಕೆ ಅಂತ ಮಾಡಿದಂಥ ದೇವಾಲಯ ಅಥವಾ ದೇವಸ್ಥಾನವಲ್ಲ. ಇದು ಮಾಡಿದ್ದು ಈ ಹೈವೇ ಇದೆಯಲ್ಲ, ಇದು ಯಾವುದು ಹೊಸ ರೋಡಲ್ಲ, ಇದು ಆ ಕಾಲದಿಂದನೂ ಬಂದಿರುವಂಥ ಒಂದು ರಸ್ತೆ. ಈ ರಸ್ತೆಯಲ್ಲಿ ಪ್ರಯಾಣಿಕರಿಗೆಲ್ಲ ವಿಶ್ರಮಿಸಲು ಅಂತ ಮಾಡಿದಂಥ ಸ್ಥಳ ಇದು. ಅವರು ಹೋಗೋ ದಾರಿಯಲ್ಲಿ ಆಯಾಸ ಆದಾಗ ಕುಡಿಯೋದಕ್ಕೆ ನೀರು ಕಲ್ಯಾಣಿಯಲ್ಲಿ, ಮತ್ತು ಹಾಯಾಗಿ ಮಲಗು ಸ್ವಲ್ಪ ಸುಧಾರಿಸ್ಕೊಂಡು ಹೋಗೋದಕ್ಕೆ ಸ್ಥಳ. ಹಾಗಾಗಿ ಇದನ್ನು ಮಾಡಿದ್ದು. ಮತ್ತು ಆಗಿನ ಕಾಲದಲ್ಲಿ ಸುತ್ತಮುತ್ತ ಊರಿನವರೆಲ್ಲ ಸೇರಿ ಇಲ್ಲಿ ಶುಭ ಕಾರ್ಯ ಮಾಡೋರು. ತುಂಬ
ತುಂಬಾ ಚೆನ್ನಾಗಿ ಮಾಡೋರು ಅಂತ ಮಾಹಿತಿ ಇದೆ. ಮತ್ತು ಇದು ನೋಡಿದೆ, ಈ ಸಾಲಿದೆಯಲ್ಲ ಇಲ್ಲೆಲ್ಲ ಊಟ ಬಡಿಸೋದಕ್ಕಂತ ಹಾಕೋರು ನೋಡಿ. ಕರೆಕ್ಟಾಗಿ ನಾವು ಎಷ್ಟೊಂದು ಫಿಲಮ್ಗಳೆಲ್ಲ ನೋಡಿರ್ತೀರಿ, ಹಾಗೂ ಉಪಯೋಗಿಸಿರ್ಬೋದು. ಅದಕ್ಕೆ ಇದನ್ನು ಧರ್ಮಛತ್ರ ಅಂತ ಇದ್ದಿದ್ದು. ಓಕೆ, ಸೊ ನೀವು ನೋಡ್ಬೋದು ಆ ದೇವಸ್ಥಾನ ಮೇಲೆ ಇರುವಂತಹ ಕೆಲವೊಂದು ಶಿಲೆಗಳನ್ನ, ಕೆಲವೊಂದು ಡ್ಯಾಮೇಜ್ ಆಗಿದೆ, ಇನ್ನು ಕೆಲವೊಂದು ಹಾಗೆ ಇದೆ ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ಲ. ಆದರೆ ಅದು ಇಟ್ಕೆ ಮತ್ತು ಸಿಮೆಂಟಲ್ಲಿ ಕಟ್ಟಿರೋದು ಅಂತ ಅಂದ್ಕೊತೀನಿ. ಇದೊಂದು ತುಂಬಾ ಹಳೆ ಮತ್ತು ಇತಿಹಾಸ ಹೊಂದಿರುವಂತಹ ಜಾಗ ನೋಡಿ. ಯೋಚನೆ ಮಾಡಿ, ಈ ಥರ ಒಂದು ಕಟ್ಟಡಗಳು, ಆ ಚಪ್ಪಡಿ ಕಲ್ಲು, ಅಲ್ಲಿ ಕಲ್ಲಿನ ಕೂಚ ಚಪ್ರ, ಮತ್ತು ಇಷ್ಟು ಬೃಹತ್ತಾದ ಒಂದು ದೊಡ್ಡ ಕಲ್ಯಾಣಿ, ತಮಾಷೆ ಅಲ್ಲ. ನಾನು ಆಗಲೇ ಹೇಳಿದ್ದೆ, ಈ ಕೋಟೆನ ಆಡಿರೋದು ಯಾವುದೋ ಒಂದು ರಾಜ್ಯ ಅಥವಾ ಒಬ್ಬೇ ರಾಜ ಅಲ್ಲ. ಇದನ್ನು ಆಡಿರೋ ಹಲವಾರು ರಾಜ್ಯಗಳು ಮತ್ತು ಹಲವಾರು ರಾಜ್ಯಗಳು. ಅದರಲ್ಲಿ ಮೊದಲನೇದಾಗಿ ಬಂದಿದೆ ಹೊಯ್ಸಳವರು. ಇವರ ಆಡಳಿತದಲ್ಲಿ ಕಟ್ಟಿದ್ದೆ ಆ ಆಂಜನೇಯ ಸ್ವಾಮಿ ಗುಡಿ. ಆಮೇಲೆ ಬಂದಂಥ ನಮ್ಮ ಹೆಮ್ಮೆಯ ವಿಜಯನಗರ ಸಾಮ್ರಾಜ್ಯ, ಇವರ ಆಡಳಿತದಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಆಮೇಲೆ ಬಂದಂಥ ನಮ್ಮ ಹೆಮ್ಮೆಯ ಹಾಗೂ ನಮ್ಮ ಅಚ್ಚುಮೆಚ್ಚಿನ ಮೈಸೂರು ಒಡೆಯರ್, ಅವರ ಗದಿಯಲ್ಲಿ ಇದ್ದಂತಹ ಹೈದರಾಲಿ, ಅವನ ನಂತರ ಅವನ ಮಗ ಆದಂಥ ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ಯುದ್ಧವನ್ನು ಸೋತಾಗ ಆ ಕೋಟೆ ಇವರ ವಶ ಆಯಿತು. ಬ್ರಿಟಿಷರು ಅದರ ಆಡಳಿತವನ್ನು ಚೆಟ್ಟಿಯಾರಿಗೆ ಕೊಟ್ಟರು. ಇದು ಈ ಗುಡಿಯಲ್ಲಿ ಇರುವಂಥ ಆಂಜನೇಯ ಸ್ವಾಮಿ. ಮತ್ತೆ ಇನ್ನೇನಪ್ಪ ಸಮಾಚಾರ? ಓ, ಸೂರ್ಯ ಮುಳುಗ್ತಾ ಇದೆ ಗೈಸ್, ಅಲ್ಲಿ ನೋಡಿ. ಓಕೆ, ಸೊ ಆ ಸೂರ್ಯ ಮುಳುಗ್ತಾ ಇರೋ ಹಾಗೆ ಈ ಕೋಟೆನ ಆಡಿದಂತಹ ರಾಜ್ಯಗಳು ಮಣ್ಣಾಗು. ಆ ರಾಜ್ಯಗಳು ಮುಳುಗೋಗಿರ್ಬೋದು, ಆದರೆ ಈ ಕೋಟೆಗೆ ಇರುವಂಥ ಇತಿಹಾಸ ಇನ್ನೂ ಹಾಗೇ ಇದೆ. ದಯವಿಟ್ಟು ನೀವು ಇಲ್ಲೇ ಎಲ್ಲಾದರೂ ಚಿಕ್ಕಜಾಲ ಸುತ್ತಮುತ್ತ ಇರೋರಾಗಿದ್ದರೆ ದಯವಿಟ್ಟು ಬಂದು ಈ ಕೋಟೆನ ಆರಾಮಾಗಿ ಓಡಾಡಿ. ಯಾವುದೇ ಅಡ್ಡದಿಡ್ಡಿ ಇರಲ್ಲ, ಯಾರದೇ ಪರ್ಮಿಷನ್ ಬೇಕಾಗಿಲ್ಲ. ಬಟ್ ಯಾವುದೇ ಕಾರಣಕ್ಕೂ ಇಲ್ಲಿನ ಒಂದು ವಸ್ತುಗೆ ಅಥವಾ ಒಂದು ಶಿಲೆಗೆ ಯಾವುದೇ ರೀತಿಯಾದ ಹಾನಿ ಮಾಡಬೇಡಿ. ಓಕೆ, ಸೊ ನಿಮಗೆ ಈ ಬ್ಲಾಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇನ್ನೂ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವಂಥ ಸಮಯ. ಓಕೆ, ನಾನು ನಿಮ್ಮ ದೀಕ್ಷಿತ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.